ಹಂಗಾಡ್ತಾಳೆ ಆಡ್ತೀಯಾ ನೋಡಿ ನಾವು ಕಮಲ ಕಿತ್ಕೊ ಬಂದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಪಾಂಡಾ ಯೂಟ್ಯೂಬ್ ಚಾನೆಲ್. ಗೈಸ್, ನಾನು ನಮ್ಮ ಅಕ್ಕಂದಿರೆಲ್ಲ ಫೋಟೋಸ್ ವಿಡಿಯೋ ಶೂಟ್ ಮಾಡಕ್ಕೆ ಎಲ್ಲಿ ಬಂದಿದ್ವಿ ಗೊತ್ತಾ? ತೋಟಕ್ಕೆ ಬಂದಿದ್ವಿ, ಭೂಮಿಕಾ ಅವ್ರ ತೋಟಕ್ಕೆ. ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಹಾಯ್, ನಮಸ್ಕಾರ. ಹಾಯ್. ಇಷ್ಟು ಬಡ್ಕೊಂತವಳೆ. ಸುಮ್ನೆ ನಡಿ, ಇಂಥ ಜಾಗದಲ್ಲೆಲ್ಲ ಸುಮ್ನೆ ಹೋಗ್ಬೇಕು. ಹಾ, ಎಲ್ಲಾರು ನಮ್ಮನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾರೇಳು ದೆವ್ವಗಳು. ನನ್ನ ತಂಗಿ ಏನು ಹಿಂಗಾಡ್ತಿದ್ದಾಳೆ ಅಂತ, ಸಾರಿ ಭೂಮಿಕಾ ಏನು ಹಿಂಗಾಡ್ತಿದ್ದಾಳೆ ಅಂತ. ಅಕ್ಕ ಒಬ್ರೆ ನಡ್ಕೊಂಡು ಹೋಗ್ತಾರ ಆ ಕಡೆ. ಬಂದೇ ಬಿಡ್ತು ನಮ್ಮನೆ. ಬನ್ನು ಹತ್ರ ಕಟ್ ಕರ್ನಾಕೆ 10 ಸಾವಿರ ಕುಂತು. ನಾನು ಯಾವುದು ಕಟ್ ಮಾಡಲ್ಲ, ಎಲ್ಲ ಹಂಗೆ ಹಾಕ್ತೀನಿ. ಗೈಸ್, ಇಲ್ಲಿ ಕೇಳಿ, ಯಾರು ಈ ಕ್ರೇಜಿ ಪಾಂಡಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಡಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವಳು ಹೇಳಿದ ಮಾತು ಕೇಳಬೇಡಿ ನೀವು. ಅವಳಿಗೆ ಹೊಟ್ಟೆ ಕಿಚ್ಚು ಗೈಸ್, ಅದಕ್ಕೆ ಹಂಗಂತಾಳೆ. ನೋಡಿ, ನಾವು ಕಮಲ ಕಿತ್ಕೊ ಬಂದ್ವಿ. ಹಂಗೆ ಅಲ್ಲಿ ಸಿಕ್ತು. ಇವಕ್ಕ ಇಲ್ಲಿ ಕಾಣಿಸ್ತಿಲ್ಲ. ಇವಕ್ಕ ಎಲ್ಲರಿಗಿಂತ ಕುಳ್ಳಿ ಇದ್ದಾರೆ. ಹೌದಾ? ಕಾಣಿಸೋದೇ ಇಲ್ಲ. ನೀವೆಷ್ಟು ಅಡಿ ಇದ್ದೀರಾ ಇಬ್ರು? ನಾವು 6 ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾನು 6 ಇದೆಯಾ, ಅವಳು 6.5 ಇದ್ದಾಳೆ. ಅದಕ್ಕೆ ನನಗೆ ಕುಳ್ಳಿ ಹತ್ತಿದ್ದೀರಾ ಇಬ್ರು. ಗೈಸ್, ಏನಂದ್ಲು ಗೊತ್ತಾ ಅವಳು? ನೆಲದಲ್ಲೇ ಇದೀವಿ, ನಾವೆಲ್ಲ ಉದ್ದ ಇದೀವಿ ಅಂತ ನಗ್ತಿದ್ದಾಳೆ. ಗೈಸ್, ಇವತ್ತು ಹುಣ್ಣಿಮೆ ಆದ್ರೂ ನಾನು ನಮ್ಮ ಅಕ್ಕ 3 ಜನ ಇಲ್ಲಿ ಬಂದಿದೀವಿ ತೋಟಕ್ಕೆ. ನಮ್ಮ ಹಿಂದೆ ದೆವ್ವ ಬಂದ್ರೆ ಅದು ನಮಗೆ ಗೊತ್ತಿದೆ. ಅಲ್ಲಿ ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೇಗ 7 ಗಂಟೆ ಆಗೋಷ್ಟೊತ್ತಿಗೆ ಮನೆಗೆ ಸೇರ್ಕೋಬೇಕು. ಸಕ್ಕದಾಗ ಬೀಳ್ತಿದ್ಲಿ ಇವಾಗ ನನ್ನ ತಂಗಿ. ಬಿದ್ದೋಗ್ಬಿಡ್ಬೇಕಿತ್ತು, ಯಾರು ಎತ್ತಿರ್ಲಿಲ್ಲ. ಡಿಲೀಟ್ ಮಾಡು ಅಂತಿದ್ದಾಳೆ. ಹೋಗ್ತಾ ಯಾವ ದಾರಿ ಕರ್ಕೊಂಡು ಹೋಗ್ತಾ ಇದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಪಕ್ಕ ಬೀಳ್ತಾಳೆ ಇವತ್, ನಿಜ ಬೀಳ್ತಾಳೆ. ಅದು ಹುಣ್ಣಿಮೆ ದಿನ ಬಿದ್ರೆ ಒಳ್ಳೆ. ನಾನೇನ್ ಬೀಳಲ್ಲ ಅಂತಿದ್ದಾಳೆ ನೋಡಿ. ಕನ್ನಡದಲ್ಲಿ ಮಾತಾಡು ಭೂಮಿಕಾ, ನಿನ್ ಭಾಷೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಅವಳಿಗೆ ಕನ್ನಡ ಬಂದ್ರೆ ತಾನೇ ಮಾತಾಡ. ಅದೇ ಬೇಕಿತ್ತು ನಮಗೆ. ಆಕ್ಚುಲಿ ಇದು ನಮಗೆ ಬೇಕಿತ್ತು. ಅಲ್ಲಿಂದ ಬಂದಿದೀವಿ ನಾವು ಈ ಕತ್ಲೆಯಲ್ಲಿ ಇವ್ರ ಜೊತೆ ನಡ್ಕೊಂಡು. ನೋಡಿ ಹೆಂಗ್ ಹೋಗ್ತಾ ಇದಾರೆ. ನನ್ ಬಿಟ್ಬಿಟ್ಟು ನಾನು ಒಬ್ಳೆ ಹಿಂದೆ. ಅಲ್ಲಿ ಚಂದ್ರ ಚೆನ್ನಾಗಿ ಕಾಣಿಸ್ತಿದ್ದಾರೆ ಗೈಸ್. ಇವತ್ತು ಹುಣ್ಣಿಮೆ ಅಲ್ವಾ, ಆದ್ರೂ ಹಿಂಗೆಲ್ಲ ಓಡಾಡ್ತಾ ಇದೀವಿ ನಾವು. ಇವಾಗ ಒಂದು ಸಾಂಗ್ ಆಡ್ತಾರಂತೆ, ಕೇಳಿಸ್ಕೊಳ್ಳಿ ಎಲ್ಲಾರು. ಆಡಿ. ದೇವರು ಕಾಣದ ಹೆಸಲಿ ಪ್ರೀತಿಯ ಚೆಲ್ಲುವನು, ಗೈಸ್, ನನ್ ತಂಗಿ ಇದ್ರೆ ಅಂತೂ ಬರೀ ನಗಿಸ್ತಾಳೆ, ಆಡೋರಿಗೂ ಹಾಳು ಮಾಡ್ತಾಳೆ. ವೆಲ್ಕಮ್ ಬ್ಯಾಕ್ ಗೈಸ್. ನಾನು ನನ್ನ ತಂಗಿ ರೀಲ್ಸ್ ಶೂಟ್ ಮಾಡೋಣ ಅಂತ ಕೆರೆ ಹತ್ರ ಬಂದಿದ್ವಿ. ಅವಳು ನನ್ನ ತೋರಿಸ್ಬೇಡ ಅಂತಿದ್ದಾಳೆ. ತೋರಿಸಲ್ಲ ಅವಳನ್ನ. ಇನ್ನೇ ನಾನು ತೋರಿಸ್ಬಿಟ್ಟೆ ಅಂದರೆ ಅಷ್ಟೇ, ನನ್ನ ಕತೆ ಮುಗ್ದೋಯ್ತು. 2 ಗಂಟೆ ಗೈಸ್ ಟೈಮು. ಊಟ ಮಾಡಿಲ್ಲ ಇನ್ನು. ರೀಲ್ಸ್ ಮಾಡೋಕ್ಕೆ ಕರ್ಕೊಂಬಂದಿದ್ದೀನಿ. ಎಷ್ಟು ಬೇಕು ಅಂತ ಇದ್ದಾಳೋ ಏನೋ ಗೊತ್ತಿಲ್ಲ ನನ್ನ. ಇವಾಗ ತಾನೇ ಮುಗೀತು ಗೈಸ್ ರೀಲ್ಸ್ ಎಲ್ಲ ಮಾಡಿ. ಒಂದು 4 ಫೋಟೋ ಇಟ್ಕೊಂಡು ಹೋಗ್ತೀವಿ. ಸರಿ ಗೈಸ್, ಬಾಯ್. ಹಂಗಾಡ್ತಾಳೆ ಆಡ್ತೀಯಾ ಇನ್ನು ನೋಡಿ ಗೈಸ್, ಇವಳು ಹುಚ್ಚಿ. ಇವರಿಬ್ರು ಹುಚ್ಚಿ ಥರ ಆಡ್ತಿಲ್ವಾ? ಅದು ಎಲ್ಲಿ ಉಟ್ಕೊಂಡ್ಬಿಟ್ಟಿದ್ರು ಇವ್ರನ್ನ.
ಇಬ್ರನ್ನ ನೋಡಿ ಹಾಯ್ ಮಾಡೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್, ಅಪರೂಪಕ್ಕೆ ಬಂದಿದ್ದಾಳೆ ಗೈಸ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಬೇಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ. ಹೋಗ್ತಿರೋದೇ ಸ್ಕೂಲಿಗೆ, ಕಾಲೇಜ್ಗೆ ಹೋಗೋ ಥರ ಕೇಳ್ತಾಳೆ ಹಂಗೆ. ಇವ್ ನೋಡಿ ಹಿಂದೆ ಬಿಟ್ಕೊಂಡು ಅದ್ರಲ್ಲೂ ಯಾಕೆ ವಿಡಿಯೋ ಮಾಡಿದೆ ಅಂತ ನನಗೆ ಕೇಳ್ತಾವಳು. ನೋಡಿ ಬಳೆ ಹಾಕಿದೀನಿ ಅಂತ. ಇಬ್ರು ಬೈಕ್ ಓಡಿಸ್ತೀನಿ ಅಂತ ಅಲ್ಲಿ ಹೋಗ್ತಾ ಇದಾರೆ. ಅದು R15 ಓಡಿಸ್ತೀನಿ ಅಂತ ಹೋಗ್ತಾ ಇದಾರೆ. ನೋಡೋಣ ಅದ್ ಹೆಂಗ್ ಓಡಿಸ್ತಾರೆ ಅಂತ ಇಬ್ರು. ಒಬ್ಬ ಬಿಡಮ್ ನೋಡಿ ಗೈಸ್, ಕಾಲೇ ಎಟ್ಟಿಸ್ತಿಲ್ಲ, ನಿಂತ್ಕೊಂಡು ಗಾಡಿ ಓಡಿಸ್ತೀನಿ ಅಂತವಳೆ. ನೋಡಿ ಅದೇ ಕೊಳ್ಳೆ ಹಂಕರಿದ್ಯಾ ಬ್ಯಾರೆ ಕುತ್ಕೊಳ್ಳೆ ಅಂತ. ನಿಜ ನಿಜ ನಿಜ. ಹೋಗ್ ಬನ್ನಿ ಒಂದ್ ರೌಂಡು. ಇಟ್ಕೊಳ್ಳ ಇಲ್ಲಿ ಇಟ್ಕೋ. ಒಬ್ಬ ಡಾರ್ಲಿಂಗ್ ಅಂತೆ ಗೈಸ್. ನಾವು ಒಂದು ಲಾಂಗ್ ಜರ್ನಿಗೆ ಹೋಗ್ತಿದ್ದೀವಿ. ಹಂಗೆ ಹೋಗ್ಬಿಡಿ, ವಾಪಸ್ ಬರಕ್ ಹೋಗ್ಬೇಡಿ. ಅವ್ರು ವಾಪಸ್ ಅಂತೂ ಬರಲ್ಲ ಗೈಸ್, ಹಂಗೆ ಹೋಗ್ಬಿಡ್ರಿ. ಗೈಸ್ ಈ ಅಕ್ಕ ಜೊತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಅಷ್ಟೇ.